ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭದ್ರ ವಿದ್ಯೆ ಬರ್ತ್ಡೇ ಆಚರಿಸ್ಬೇಕಂತ ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ಮನೆಯವರೆಲ್ಲ ಒಂದು ಕಡೆ ಸೇರಿ ವಿದ್ಯೆನ ಬರ್ತ್ಡೇನ ಆಚರಿಸ್ತಾರೆ. ಎಲ್ಲರೂ ವಿದ್ಯೆಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ. ಆಗ ವಿದ್ಯಾ ಕೇಕ್ನ ಕಟ್ ಮಾಡಿಬಿಟ್ಟು ಎಲ್ರಿಗೂ ತಿನ್ಸ್ಕೊಂಬರ್ತಾರೆ. ಎಲ್ಲರೂ ಖುಷಿ ಪಡ್ತಾರೆ. ಆದರೆ ಈಶ್ವರಿ ನೋಡ್ರೆ ತುಂಬ ಹೊಟ್ಟೆ ಹೊರ್ಕೊತಾ ಇರ್ತಾರೆ. ಸರ್ ಹೇಳ್ತಾರೆ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಕ್ಕ ಅಂತ ಹೇಳ್ತಾರೆ. ವಿದ್ಯಾ ಶಿವರಾಮೇಗೌಡರಿಗೆ ಕೇಕ್ ಕೊಡೋಕ್ಕಂತ ಹೋದಾಗ ಕೇಕ್ನ ಕೊಟ್ಬಿಟ್ಟು ಹಾಗೆ ಅವರ ಆಶೀರ್ವಾದ ಪಡಿತಾರೆ. ಅದನ್ನು ನೋಡಿಬಿಟ್ಟು ಮತ್ತಷ್ಟು ಈಶ್ವರಿಯವರು ತುಂಬ ಹೊಟ್ಟೆ ಹುರ್ಕೊಂಡ್ಬಿಡ್ತಾರೆ. ಆಗ ಅಮ್ಮಮ್ಮ ಹೇಳ್ತಾರೆ, ಲೇ ವಿದ್ಯಾ, ನಿನ್ನ ಗಂಡನಿಗೂ ಸ್ವಲ್ಪ ಕೇಕ್ ತಿನ್ನಿಸಿ ಅಂತ ಹೇಳಿದಾಗ ವಿದ್ಯಾ ಕೇಕ್ನ ತೊಗೊಂಡು ತಿನ್ನಿಸ್ಲೋ ಬೇಡ ಅನ್ನೋ ಥರಕ್ಕೆ ಹಿಂಜರಿತಾ ಇರ್ತಾರೆ. ಆಮೇಲೆ ಭದ್ರನಿಗೂ ಸಹ ಕೇಕ್ನ ಕೊಡ್ತಾರೆ. ಆಗ ಭದ್ರನಿಗೆ ಮತ್ತೆ ಅಮ್ಮಮ್ಮ ಹೇಳ್ತಾರೆ, ಲೋ ಭದ್ರ, ನೀನು ವಿದ್ಯನಿಗೆ ಕೇಕ್ ತಿನ್ನಿಸ್ಲಾ ಅಂತ ಹೇಳಿದಾಗ ಭದ್ರ ಕೇಕ್ನ ತಿನ್ನಿಸ್ತಾರೆ ವಿದ್ಯೆಗೆ. ವಿದ್ಯಾ ಬರ್ತ್ಡೇ ಸಂಭ್ರಮದ ಮಧ್ಯದಲ್ಲಿ ಕ್ವಾಟ್ಲೆ ಅವರು ಅವರಿಬ್ಬರು ಜೋಡಿ ಫೋಟೋಗಳನ್ನ ಸಹ ತೆಗಿತಾರೆ. ಕೊನೆಯಲ್ಲಿ ಈಶ್ವರಿಗೆ ಕೇಕನ್ನು ಕೊಡೋಕೆ ಹೋದಾಗ ಅವಳು ತುಂಬ ಹೊಟ್ಟೆ ಹೊರ್ಕೊಂಡು ಕೈಯಲ್ಲಿ ತಗೋತಾರೆ. ವಿದ್ಯಾನ್ ಬರ್ತ್ಡೇ ಮುಗಿಸ್ಕೊಂಡು ಗೋವಿಂದ ಹಾಗೆ ಶಿವರಾಮೇಗೌಡರು ಆ ಕಡೆ ಹೋದಾಗ ಮತ್ತೆ ಎಲ್ಲರೂ ಸೇರಿಬಿಟ್ಟು ವಿದ್ಯಾನ್ಗೆ ಕೇಕನ್ನು ತಿನ್ನಿಸ್ತಾರೆ. ಮತ್ತೆ ಕ್ವಾಟ್ಲೆ ಅವ್ರಿಗೂ ಸಹ ವಿದ್ಯೆಯವ್ರು ಕೇಕ್ ತಿನ್ನಿಸ್ತಾರೆ. ಈ ಕಡೆ ವಿದ್ಯಾನ ತೋರಿಸ್ತಾರೆ. ವಿದ್ಯೆ ಬರ್ಕೊಂಡು ಕೂತಿರ್ತಾರೆ. ಈ ಕಡೆ ಭದ್ರ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅವ್ರನ್ನೇ ನೋಡ್ತಾ ವಿದ್ಯೆಯವರು ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತು ಭದ್ರೇಗೌಡರು ಅವ್ರ ಹೆಂಡತಿ ಹುಟ್ಟುಹಬ್ಬಕ್ಕೆ ಆಶ್ರಮದ ಎಲ್ಲಾ ಮಕ್ಕಳಿಗೂ ಒಂದಿನದ ಊಟದ ಖರ್ಚನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ದನ್ನ ಕೇಳಿ ಒಳಗೆ ಖುಷಿ ಪಡ್ತಾ ಇರ್ತಾರೆ ವಿದ್ಯಾ. ಈ ಕಡೆ ಭದ್ರ ನೋಡಿದ್ರೆ ವಿದ್ಯನಿಗೆ ವಿಷಸ್ ತಿಳಿಸ್ಬೇಕಂತ ಮನ್ಸೊಳಗೆ ಅನ್ಕೊಂತಿರ್ತಾರೆ. ಇದೇನ್ ಮಾಡೋದು, ವಿಷಸ್ ತಿಳಿಸೋದು ಬೇಡೋ, ಈಗ ನೋಡ್ರಿ ಇನ್ನೊಂದು 5 ನಿಮಿಷ ಇದೆ ಅಂತ ಟೈಮ್ ನೋಡ್ತಾ ಇರ್ತಾರೆ. ದಿನವೇ ಮುಗ್ದೋಗ್ತದೆ, ಹೋಗ್ಲಿ ಒಂದ್ಕಿತ ವಿಶ್ ಮಾಡ್ಬಿಡ್ಲಿ ಅನ್ಕೋತಾರೆ. ಇಲ್ಲ ನಾನ್ ಯಾಕೆ ವಿಶ್ ಮಾಡ್ಲಿ, ನಾನ್ ಮಾಡಕ್ಕಿಲ್ಲ, ಏನೋ ಬಲವಂತಕ್ಕೆ ಜೊತೆಗೆ ನಿಂತ್ಕೊಂಡು ಕೇಕ್ ಕಟ್ ಮಾಡಿಸ್ಬಿಟ್ರೆ ಹೋಗ್ಲಿ ವಿಶ್ ಮಾಡ್ಬಿಡ್ಬೇಕೆ ಅಂತ ಮನ್ಸೊಳಗೆ ಅನ್ಕೊಂತಾರೆ. ವಿದ್ಯಾ ನೋಡಿದ್ರೆ ಭದ್ರ ಅವ್ರನ್ನೇ ಗಮನಿಸ್ತಾ ಇರ್ತಾರೆ. ಲೇ ಭದ್ರ, ನಿಮ್ಗೆ ಏನೇನೋ ಯೋಚನೆ ಮಾಡ್ಬೇಡ, ಕಣ್ ಮುಚ್ಕೊಂಡ್ ಮಲ್ಕೊಂಡ್ಬಿಡು ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರ ಏನೇ ಆದ್ರೂ ಸಂಬಂಧ ಮುಗ್ದಿಲ್ಲ, ಕೇಸ್ ಇನ್ನು ಕೋರ್ಟಲ್ಲೇ ಅದೇ, ಹೋಗಿ ವಿಶ್ ಮಾಡ್ಬಿಟ್ರೆ ಏನಾಗ್ಬಿಟ್ಟದು. ಭದ್ರ, ನಿನ್ಗೆ ಎಷ್ಟರ ಕೋಪ ಇರ್ಲಿ, ಎಷ್ಟರ ಜಗಳ ಆಡಿರು, ಆದ್ರೆ ಇವತ್ತು ಅವಳು ಹುಟ್ಟುದಬ್ಬ, ನನ್ಕಿತ ಹೋಗಿ ವಿಶ್ ಮಾಡ್ಬಿಟ್ರೆ ನಿನ್ ಗಂಟೆನ್ ಹೋಗಕ್ಕಿಲ್ಲ, ಹೋಗಿ ವಿಶ್ ಮಾಡ್ಬಿಡು ಅಂತ ಮನ್ಸೊಳಗೆ ಅನ್ಕೊಂತಾರೆ. ಭದ್ರ ತಕ್ಷಣಕ್ಕೆ ವಿದ್ಯೆಯವ್ರನ್ನ ನೋಡ್ತಿದ್ದಾಗೆ ವಿದ್ಯೆಯವರು ಏನು ಗೊತ್ತಿಲ್ಲ ಅನ್ನೋಗೆ ಮಾಮೂಲಿಯಾಗಿ ಬರ್ಕೊಂಡು ಕೂತ್ ಬಿಡ್ತಾರೆ. ವಿದ್ಯೆ ಹತ್ರ ಬಂದ್ಬಿಟ್ಟು ಸೈಲೆಂಟಾಗಿ ಭದ್ರ ನಿಂತಿದ್ದಾಗ ವಿದ್ಯೆ ಕೇಳ್ತಾರೆ, ಏನಾದರೂ ಬೇಕಿತ್ತೆ ಅಂತ. ಅದು ನೀರು ಬೇಕಾಗಿತ್ತು, ಅದಕ್ಕೆ ಬಂದೆ ಅಂತ ಭದ್ರ ಉಲ್ಟಾ ಹೊಡಿತಾರೆ. ಅಲ್ಲೇ ಇದ್ದ ಟೇಬಲ್ ಮೇಗಿರೋ ನೀರನ್ನ ಎತ್ಕೊಂಡು ಕುಡಿತಾರೆ ಭದ್ರ. ಥ್ಯಾಂಕ್ಸ್ ಅಂತ ವಿದ್ಯೆ ಹೇಳಿದಾಗ ಭದ್ರ ಹೇಳ್ತಾರೆ, ಯಾಕೋ, ಅದು 2 ವಿಷಯಕ್ಕೆ. ನಿಮಗೆ ನನ್ನ ಬರ್ತ್ಡೇ ನೆನಪಲ್ಲೇ ಇರಲ್ಲ ಅಂತ ಅನ್ಕೊಂಡಿದ್ದೆ, ಅಂದ್ರೆ ನೀವು ಅನಾಥಾಶ್ರಮದ ಮಕ್ಕಳಿಗೆ ನನ್ನ ಹೆಸರಲ್ಲಿ 3 ಹೊತ್ತು ಊಟ ಹಾಕ್ಸಿದ್ರಿ, ಅದಕ್ಕೆ. ಇನ್ನ ಒಂದು, ನಮ್ಮಿಬ್ಬರ ಮಧ್ಯೆ ಎಷ್ಟೇ ಮನಸ್ತಾಪ ಇದ್ರೂನುವೆ ನೀವು ನನ್ನ ಜೊತೆಲಿ ಕೇಕ್ ಕಟ್ ಮಾಡಿ ಇವತ್ತಿನ ದಿನ ಶಾನೆ ವಿಶೇಷ ಮಾಡ್ಬಿಟ್ರಿ ಅಂತ ಹೇಳ್ತಾರೆ ವಿದ್ಯಾ. ಅದಕ್ಕೆ ಶಾನೆ ಟ್ಯಾಂಕ್ಸ್ ಅಂತ ಹೇಳ್ತಾರೆ ವಿದ್ಯಾ ಭದ್ರನ್ಗೆ. ನೋಡು, ಅನಾಥಾಶ್ರಮದ ಮಕ್ಕಳಿಗೆ ಯಾಕೆ ಊಟ ಕಳಿಸಿದೆ ಅಂದ್ರೆ ವಿದ್ಯೆ ಹೇಳ್ತಾರೆ, ಅದ್ರ ಬಗ್ಗೆ ನೀವು ಹೇಳೋ ಅವಶ್ಯಕತೆ ಇಲ್ಲ, ನೀವೇನು ಅಂತವ ನನಗೆ ಸಂದಾಗ ಗೊತ್ತು ಅಂತ ಹೇಳ್ತಾರೆ ವಿದ್ಯಾ. ಸದ್ಯ ನಿನಗಾದ್ರೂ ಗೊತ್ತಾತಲ್ಲ, ಸಾಕ್ ಬಿಡು ಅಂತ ಹೇಳ್ತಾರೆ ಭದ್ರ. ನಿಮ್ಗೆ ಕೋಪ ತೋರ್ಸ್ಕೊಳಂಗೆ ಪ್ರೀತಿ ತೋರ್ಸಕ್ಕೆ ಬರಲ್ಲ ಅಂತ ನನಗೆ ಸಂದಾಗ ಗೊತ್ತು ಬಿಡಿ ಅಂತ ಮನ್ಸೊಳಗೆ ಅನ್ಕೊಂತಾರೆ ವಿದ್ಯಾ. ಆಗ ಭದ್ರ ಹೇಳ್ತಾರೆ, ಅದು ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾರೆ ವಿದ್ಯನಿಗೆ. ಹೇಳ್ತಿದ್ದಾಗೆ ವಿದ್ಯನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಆಗ್ಲೇ ನನ್ ಕೂಟೆ ಕೇಕ್ ಕಟ್ ಮಾಡಿದ್ರಲ್ಲ ಅಂತ ಕೇಳ್ತಾರೆ ವಿದ್ಯಾ. ಆದ್ರೂ ನಾನ್ ನಿನಗೆ ವಿಶ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ವಿಶ್ ಮಾಡಿದೆ ಅಂತ ಭದ್ರ ಹೇಳ್ತಾರೆ. ಸ್ಯಾನೆ ಥ್ಯಾಂಕ್ಸ್ ಅಂತ ವಿದ್ಯೆ ಹೇಳ್ತಾರೆ. ಸರಿ, ನನಗೆ ಇವತ್ತು ರಾತ್ರಿ ಇಲ್ಲಿ ನಿದ್ದೆ ಬರಂಗ್ ಕಾಣಲ್ಲ, ನಾನು ಆಚೆಗೆ ಹೋಗಿ ಮಲ್ಕೊಂತೀನಿ ಅಂತ ಭದ್ರ ಆಚೆಗೆ ಹೋಗ್ತಾರೆ. ಆಚೆ ಕಡೆ ಗುಡುಗು ಸಿಡ್ಲು ಇರೋದನ್ನ ನೋಡ್ಬಿಟ್ಟು ಇದೇನಪ್ಪ ಇದು ಇಷ್ಟೊಂದು ಗುಡುಗ್ತಾ ಇದೆಯಲ್ಲ ಅಂತ ವಿದ್ಯೆ ಹೇಳ್ತಾರೆ. ಮಳೆ ನೋಡಿದ್ರೆ ಬರಂಗದೆ, ಇವ್ರು ನೋಡಿದ್ರೆ ಈಚೆ ಹೋಗಿ ಮಲ್ಗೋರೆ. ಏನ್ ಮಾಡ್ಲಿ, ಹೋಗಿ ನಾನೇ ಕರ್ದ್ಬಿಟ್ಟು ಬರ್ತೀನಿ. ಲೇ ವಿದ್ಯೆ, ನಿನಗೆ ಯಾಕೆ ಬೇಕು ಅಂದ್ರೆ ಅವರೇ ಬಂದು ಒಳಗೆ ಮನಿಕೋತಾರೆ, ಸುಮ್ಕೆ ಓದ್ಕೊ ನೀನು ಅನ್ಕೋತಾರೆ ವಿದ್ಯಾ. ಮತ್ತೆ ಕುತ್ಕೊಂಡು ಬರೆಯಕ್ ಶುರು ಮಾಡ್ಕೋತಾರೆ ವಿದ್ಯಾ. ಆದ್ರೂ ಗುಡುಗೋ ಸೌಂಡ್ ಅನ್ನ ಕೇಳಿಸ್ಕೊಂಡು ಮತ್ತೆ ಹೆದರ್ಕೊಂತಾರೆ. ಇವ್ರಿಗೆ ನಿದ್ದೆ ಬಂದ್ರೆ ಒಳ್ಳೆ ಕುಂಭಕರ್ಣದ ತರ ಮಲ್ಕೊಂಡಿರ್ತಾರೆ. ಮಳೆ ಬಂದು ನೆನೆ ಗಂಟ ಅವ್ರಿಗೆ ಗೊತ್ತೇ ಹಾಕಿಲ್ಲ. ಏನಾದ್ರೂ ನೆಂದ್ರೆ ಅವ್ರಿಗೆ ಶೀತ ಆಗೋಗ್ಬಿಡುತ್ತೆ. ಹೋಗ್ಲಿ, ನೀನೇ ಹೋಗಿ ಕರ್ದ್ಬಿಟ್ ಬಾ ಹೋಗು ಅಂತ ವಿದ್ಯೆ ಹೇಳ್ತಾರೆ. ನಾವೇ ಆಚೆ ಬರ್ತಾರೆ ವಿದ್ಯಾ ಭದ್ರನೇ ಕರೆಯೋದಕ್ಕಂತ. ಅಯ್ಯೋ ಶಿವನಿ, ಇವ್ರು ಯಾಕೆ ಅಲ್ಲೋಗಿ ಮಲ್ಕೊಂಡಿದ್ದಾರೆ ಅಂತ ಹೇಳಿ ಭದ್ರ ಹತ್ರ ಬರ್ತಾರೆ ವಿದ್ಯಾ. ಅಲ್ಲ, ಈ ಪಾಟಿ ಗುಡುಕ್ತಾ ಇದೆ, ಯಾನ ಇಲ್ದಂಗೆ ಹೆಂಗ್ ಮನ್ಕೊಂಡಿದಾರ ನೋಡು, ಹಲೋ ಎದ್ದೇಳಿ ಮ್ಯಾಕೆ, ಮಳೆ ಬರಂಗದೆ ಅಂತ ವಿದ್ಯೆ ಹೇಳ್ತಾರೆ. ಭದ್ರ ನೋಡಿದ್ರೆ ಎಚ್ಚರ ಇಲ್ದಂಗ್ ಮಲಗಿರ್ತಾರೆ. ಓ, ಇವ್ರಿಗೆ ಹಿಂಗ್ ಕೂಗಿದ್ರೆ ಕೇಳ್ಸಕ್ಕಿಲ್ಲ ಅಂತ ಅನಿಸ್ತದ. ಹಲೋ ಅಂತ ಹೇಳ್ಬಿಟ್ಟು ಭದ್ರ ಹತ್ರ ಹೋಗಿ ಕೈನ ತಟ್ಬಿಟ್ಟು ಎಬ್ಬಿಸ್ತಾರೆ. ದೆವ್ವ ಅಂತ ಕಿರ್ಚ್ಕೊಂಡು ಎದ್ಬಿಡ್ತಾರೆ ಭದ್ರ. ಏಯ್, ನಾನು ದೆವ್ವ ಅಲ್ಲ ವಿದ್ಯಾ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದು ಅದ್ಯಾಕೆ ಮೈಕ್ ಹಾಕೊಂಡು ಕೂಗ್ತಾ ಇದೀಯ ಅಂತ ಭದ್ರ ಕೇಳ್ತಾರೆ. ಅಲ್ಲ, ಆ ಪಾಟಿ ಕುಡುಕ್ತಾ ಇದೆ,
ಗದ್ಲು ನಿಮಗೆ ಕೇಳಿಸ್ತಾ ಇಲ್ಲ, ನಾನು ಹೊಸಿ ಕೂಗಿದ್ನ ಕೈಕಲ್ ಕೂಗ್ದಂಗ್ ಆಗ್ತೈತ ನಿಮ್ಗೆ ಅಂತ ಕೇಳ್ತಾರೆ ವಿದ್ಯಾ. ಬರಂಗದೆ ಎದ್ದಿ ಒಳಕ್ ನಡಿ ಅಂತ ವಿದ್ಯೆ ಹೇಳ್ತಾರೆ. ಬರೀ ಮಿಂಚು ಗುಡುಗುತ್ತಾನೆ, ಮಳೆ ಏನ್ ಬಂದಿಲ್ವಲ್ಲ, ನೀನ್ ಹೋಗಿ ತೆಪ್ಪಗ್ ಬಿದ್ಗ ಅಂತ ಭದ್ರ ಹೇಳ್ತಾರೆ. ಅಲ್ಲ ಮಾಡ್ ನೋಡಿ, ಇನ್ನ ಸ್ವಲ್ಪ ಹೊತ್ತಾದ್ರೆ ಮಳೆ ಬರ್ತದೆ, ಸುಮ್ಕೆ ನಡೀರಿ ನೀವು ಅಂತ ವಿದ್ಯೆ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಓಹೋಹೋ ಪ್ರೀತಿ ಯಾಕೋ ಜಾಸ್ತಿ ಆಗಿರಂಗೈತೆ, ಜೊತೆ ನಿಂತ್ಕೊಂಡು ಕೇಕ್ ಕಟ್ ಮಾಡಿದ್ಕೆ ವಿಸ್ ಮಾಡಿದ್ಕೆ ಏನಾದ್ರು ಬಂದೈತಾ ಅಂತ ಭದ್ರ ಕೇಳಿದಾಗ ವಿದ್ಯೆ ಹೇಳ್ತಾರೆ, ಅಪ್ಪ ತಂದೆ ಅದ್ಯಾವುದನ್ನು ನನ್ ಮನ್ಸಲ್ಲಿ ಮಡ್ಕೊಂಡು ನಿಮ್ಮನ್ನ ಕರೆಯೋದಕ್ ಬಂದಿಲ್ಲ. ಅಷ್ಟೇ ಆದ್ರೂ ನಾವಿಬ್ರು ರೂಮ್ ಮೇಟ್ಸ್ ಅಲ್ವೇ, ಇಂಥ ಹೊತ್ತಲ್ಲಿ ಇಲ್ಲಿ ಮಲ್ಕೊಳ್ಳೋದು ಸೇಫ್ ಅಲ್ಲ, ಸುಮ್ಕೆ ನಡೀರಿ ಅಂತ ವಿದ್ಯೆ ಹೇಳ್ತಾರೆ. ವಿದ್ಯಾಗಿ ನಿದ್ದೆ ಮಾಡೋದಕ್ಕೂ ಬಿಡಂಗಿಲ್ಲ, ನನ್ನ ಹಣೆ ಬರ ನಡಿ ಅಂತ ಹೇಳ್ತಾರೆ ಭದ್ರ ಚಾಪೆ ದಿಂಬೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸಿಡ್ಲು ಹೊಡೆದಿದ್ಕೆ ಜೋರಾಗಿ ಚೀರ್ಕೊಂಡು ಹೆದರ್ಕೊಂಡು ಭದ್ರ ಅವ್ರನ್ನ ತಪ್ಕೊಂತಾರೆ ವಿದ್ಯಾ. ಆಗ ಭದ್ರ ಹೇಳ್ತಾರೆ, ಅಲ್ಲ ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ವಿದ್ಯೆ ಹೇಳ್ತಾರೆ, ನನಗೆ ಗುಡುಗು ಸಿಡ್ಲು ಅಂದ್ರೆ ಶಾನೆ ಭಯ ಅಂತ ಹೇಳ್ತಾರೆ. ಹಾಗೆ ಇಬ್ರು ಒಳಗಡೆ ಹೋಗ್ತಾರೆ. ಈ ಕಡೆ ನೋಡಿದ್ರೆ ಶಿವರಾಮೇಗೌಡ್ರನ್ನ ತೋರಿಸ್ತಾರೆ. ಆಗ ವೆಂಕಟೇಶ್ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಮೈಸೂರು ಕಾಲೇಜಿನಿಂದ ಇಬ್ರು ಬಂದಿದ್ದಾರೆ ಅಂತ ಹೇಳಿದಾಗ ಶಿವರಾಮೇಗೌಡರು ಅವ್ರನ್ನ ಬರಕ್ ಹೇಳಿ ಅಂತ ಹೇಳ್ತಾರೆ. ವಿದ್ಯೆ ಪ್ರೊಫೆಸರ್ ಕೇಳ್ತಾರೆ ಶಿವರಾಮೇಗೌಡರಿಗೆ, ಸರ್ ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ. ನಿಮ್ ಕಾಳಜಿಯಿಂದ ನಾನು ಶಾನೆ ಚಂದಾಗಿದ್ದೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ, ಏನು ಇಷ್ಟೊಂದು ದೂರ ಬಂದಿದ್ದೀರಾ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅದೇ ಸರ್, ನಮ್ಮ ಕಾಲೇಜ್ಗೆ ನೀವು ಸಿಲ್ವರ್ ಜೂಬಿಲಿ ಫಂಕ್ಷನ್ಗೆ ಬಂದಾಗ ಈ ವರ್ಷದಲ್ಲಿ ಎಕ್ಸಾಮ್ ಅಲ್ಲಿ ಫಸ್ಟ್ ಯಾರು ಬರ್ತಾರೋ ನೆಕ್ಸ್ಟ್ ಇಯರ್ ಫೀಸ್ನ ನಮ್ ಟ್ರಸ್ಟ್ ವತಿಯಿಂದ ಕಟ್ತೀವಿ ಅಂತ ಹೇಳಿದ್ರಿ. ಇವಾಗ ಸೆಮಿಸ್ಟರ್ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದಿದೆ. ಹೌದಾ, ಶಾನೆ ಸಂತೋಷ ಆಯ್ತು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಕ್ಕಳು ಓದಿಗೆ ಉತ್ತೇಜನ ಸಿಗ್ಬೇಕಂತ ಹೇಳಿದ್ದೆ, ಅದಕ್ಕೋಸ್ಕರ ಇಲ್ಲಿ ಗಂಟೆ ಯಾಕೆ ಬರಕ್ ಹೋದ್ರಿ, ಫೋನಲ್ಲೇ ಮಾತಾಡಿದ್ರೆ ಸಾಕಾಗಿತ್ತು, ಎಲ್ಲ ವ್ಯವಸ್ಥೆ ಮಾಡ್ಬಿಡ್ತಾ ಇದ್ದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ವಿದ್ಯೆ ಪ್ರೊಫೆಸರ್ ಹೇಳ್ತಾರೆ, ಅಲ್ಲ ಅಷ್ಟು ಮಾತ್ರ ಅಲ್ಲ ಸರ್, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಂತಾನೆ ಒಂದು ಅಡ್ವಾನ್ಸ್ ಲ್ಯಾಬ್ ಶುರು ಮಾಡಿದ್ವಿ, ಅದನ್ನ ನಿಮ್ಮ ಕೈಯಿಂದಾನೇ ಓಪನ್ ಮಾಡಿಸ್ಬೇಕು ಅಂತಾನು ಅನ್ಕೊಂಡಿದ್ವಿ. ನೀವು ಒಂದು ಡೇಟ್ ಕೊಟ್ರಿ 2 ಪ್ರೋಗ್ರಾಮ್ನ ಒಟ್ಟಿಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಅಂತ ಹೇಳ್ತಾರೆ. ಹೌದು, ಶಾನೆ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ, ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಹೇಳೋಕ್ಕಾಗುತ್ತೆಯೇ, ಯಾವಾಗ ಏನು ಅಂತ ನಮ್ಮ PA ಹೇಳ್ಬಿಡಿ, ಅವರು ನಮಗೆ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳ್ತಾರೆ ಶಿವರಾಮೇಗೌಡರು. ತುಂಬ ಥ್ಯಾಂಕ್ಸ್ ಸರ್, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರೊಫೆಸರ್. ಡೇಟ್ ಫಿಕ್ಸ್ ಮಾಡಿ ಇನ್ವಿಟೇಷನ್ ಕಟ್ ಕಳಿಸ್ತೀವಿ. ಆಗ ಅಮ್ಮಮ್ಮ ಹೇಳ್ತಾರೆ, ಆಮೇಲೆ ಹೆಚ್ಚಿಗೆ ನಂಬರ್ ಯಾರು ತೊಗೊಂಡಿದ್ದಾರೆ ಅಂತ ತಿಳ್ಕೊಬೋದೇ ಅಂತ ಕೇಳ್ತಾರೆ. ಪ್ರಿನ್ಸಿಪಲ್ ಹೇಳ್ತಾರೆ, ಖಂಡಿತ ತಿಳ್ಕೊಬೋದು, ಬೇರೆ ಯಾರು ಅಲ್ಲ ನಿಮ್ಮ ಮೊಮ್ಮಗಳು ವಿದ್ಯಾನೆ ಅಂತ ಹೇಳಿದಾಗ ಅಮ್ಮಮ್ಮ ತುಂಬ ಖುಷಿ ಪಡ್ತಾರೆ. ಈ ಕಡೆ ಈಶ್ವರಿಗೆ ಮತ್ತೆ ಸಾವಿತ್ರಿಗೆ ತುಂಬ ಶಾಕ್ ಆಗ್ಬಿಡುತ್ತೆ ವಿದ್ಯಾ ಫಸ್ಟ್ ರ್ಯಾಂಕ್ ಬಂದಿರೋದು ನೋಡ್ಬಿಟ್ಟು. ಆಗ ಅಮ್ಮಮ್ಮ ಖುಷಿಯಿಂದ ಹೇಳ್ತಾರೆ, ನನಗೆ ಗೊತ್ತಿತ್ತು ಅವಳು ಈ ಕಿತಾನು ನಂಬರ್ 1 ಬರ್ತಾಳಂತ, ಎಷ್ಟೇ ಸಮಸ್ಯೆ ಬಂದ್ರು ಅವಳ ದಾರಿ ಮಾತ್ರ ಬದಲಾಯಿಸಕ್ಕಿಲ್ಲ, ಶಾನೆ ಬುದ್ಧಿವಂತೆ ನನ್ನ ಮೊಮ್ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಂತಾರೆ ಅಮ್ಮಮ್ಮ. ಆಗ ಪ್ರೊಫೆಸರ್ ಹೇಳ್ತಾರೆ, ಹೌದಮ್ಮ, ಇಡೀ ಕಾಲೇಜ್ಗೆ ನಿನ್ ಮೊಮ್ಮಗಳೇ ಟಾಪ್, ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ, ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಇನ್ನೂ ಅಷ್ಟು ಖುಷಿ ಪಡ್ತಾರೆ. ಇನ್ನಂತೆ ಸಾವಿತ್ರಿ ಹೇಳ್ತಾರೆ, ಏನವ ಇವ್ರು ಹಿಂಗೆ ಹೇಳ್ತಾ ಇದಾರೆ, ಎಲ್ಲ ವಿಷಯನೂ ತಮ್ಮ ವಿರುದ್ಧವಾಗಿ ನಡೀತಾ ಇದೆ. ಆಗ ಸಾವಿತ್ರಿ ಹೇಳ್ತಾರೆ, ಯಾಕೋ ನಮ್ ಟೈಮೇ ಸಂದಾಗಿಲ್ಲ ಕಣೆ, ಸುಮ್ಕೆ ಇರು ಅಂತ ಹೇಳ್ತಾರೆ. ಈ ಕಡೆ ವಿದ್ಯಾ ಪ್ರೊಫೆಸರ್ ಹೇಳ್ತಾರೆ, ಅಷ್ಟೇ ಅಲ್ಲ ಸರ್, ನಿಮ್ ಜೊತೆಗೆ ನಿಮ್ ಮಗ ಮತ್ತೆ ನಿಮ್ ತಮ್ಮನ ಮಗನೂ ಕರ್ಕೊಂಡ್ ಬರ್ಬೇಕು. ಗೋವಿಂದ್ ಕೇಳ್ತಾರೆ, ಅವ್ರ ಯಾಕೆ ಮೇಡಮ್ ಅವರೇ ಅಂತ ಕೇಳ್ತಾರೆ. ಅವ್ರಿಬ್ರು ಕಾಡಿಗೆ ಹೋಗಿ ಔಷಧಿ ತಗೊಂಬಂದಿದ್ರಲ್ಲ, ಮನೆಯವ್ರ ಜೊತೆಗೆ ಬೇರೋ ಪ್ರಾಣನೂ ಹೋಗ್ಬಿಡ್ತಾ ಇತ್ತು, ಅವ್ರ ಔಷಧಿ ತಂದಿರ್ಲಿಲ್ಲ ಅಂದ್ರೆ ಯಾರ ಪ್ರಾಣನೂ ಉಳಿತಾ ಇರ್ಲಿಲ್ಲ, ಅವ್ರ ಸಾಹಸ ಮೆಚ್ಚಿ ಅವ್ರಿಗೆ ಬಿರುದು ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ, ಅವ್ರು ಬಂದ್ರೆ ಅವ್ರಿಗೂ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಸಮಾಜದಲ್ಲಿ ನಮ್ಮ ಮಧ್ಯದಲ್ಲಿ ಜನಗಳು ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ, ಅವ್ರನ್ನ ಗುರುತಿಸಿ ಗೌರವ ಕೊಡೋದು ನಮ್ಮ ಕರ್ತವ್ಯ. ಒಳ್ಳೆ ಕೆಲಸ ಮಾಡೋದವರಿಗೆ ಪ್ರೋತ್ಸಾಹ ಕೊಟ್ಟಂಗ ಆಯ್ತದೆ, ಮಾಡಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ಸರ್, ನಾವಿನ್ನ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಪ್ರೊಫೆಸರ್ಗಳು. ನೋಡಿದ್ರ ಸ್ವಾರ್ಥ ಇಲ್ದಂಗೆ ಮಾಡಿರೋ ಕೆಲಸಕ್ಕೆ ಬೆಲೆ ಇದ್ದೇ ಇರ್ತದೆ. ಏನಾದ್ರೂ ಆಗ್ಲಿ, ನಮ್ಮ ಮಕ್ಕಳು ಮಾಡಿರೋ ಕೆಲಸ ಅಭಿನಂದಿಸಿದ್ದಕ್ಕೆ ಅರ್ಹವಾಗಿದ್ದೆ. ಗೋವಿಂದ ಅವತ್ತೊಂದಿನ ಅವ್ರಿಬ್ರಿಗೆ ಎಲ್ಲಿಗೂ ಹೋಗ್ಬೇಡ ಅಂತ ಹೇಳು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಎಲ್ರು ಹೋಗ್ತಿದ್ದಾಗೆ ಈಶ್ವರಿ ಹೇಳ್ತಾರೆ, ಆ 3 ಅಡಿಗೆ ಭಾವನೆ ದುಡ್ಡು ಕೊಟ್ಟು ಓದ್ಸಂಗಾಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಈಶ್ವರಿ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ಹೌದಲ್ವಾ ಅದ್ಗೆ, ಏನ್ ಮಾಡೋದು ಅಂತ ಹೇಳ್ತಾರೆ. ಏನಾದ್ರೂ ಮಾಡ್ಲೇಬೇಕು, ಏನ್ ಮಾಡೋದು ಅದ್ಗೆ ಅಂತ ಕೇಳ್ತಾರೆ ಸಾವಿತ್ರಿ. ಈ ಕಡೆ ಸರು ವಿದ್ಯಾನ ತೋರಿಸ್ತಾ ಇರ್ತಾರೆ. ಅವರಿಬ್ರು ಓದ್ಕೊಂಡು ಕೂತಿರ್ಬೇಕಾದ್ರೆ ಚಂಪಾ ಅಲ್ಲಿಗೆ ಬರ್ತಾರೆ. ಚಂಪಾ ಕಾಫಿ ಕೊಡೋದಕ್ಕೆ ಅಂತ ಬಂದಾಗ ತಲೆ ಕೆಡಿಸ್ಕೊಂಡು ಸರು ಕೂತಿರ್ತಾರೆ. ಆಗ ಚಂಪವ್ರು ಅದನ್ನು ನೋಡ್ಬಿಟ್ಟು ಹೇಳ್ತಾರೆ, ಸರು ಹೀಗಲ್ಲ ಲೆಕ್ಕ ಮಾಡೋದು, ಹೀಗೆ ಮಾಡ್ಬೇಕಂತ ಅವ್ರಿಗೆ ಸರಿಯಾಗಿ ಹೇಳ್ಕೊಡ್ತಾರೆ. ಅದನ್ನ ನೋಡ್ಬಿಟ್ಟು ವಿದ್ಯೆ ಕೇಳ್ತಾರೆ, ಚಂಪಾ ಹೌದು ನೀನು ಎಲ್ಲಿ ಗಂಟ ಓದಿದ್ಯಾ ಅಂತ ಕೇಳ್ತಾರೆ. ಅಷ್ಟು PUC ಗಂಟ ಓದಿದ್ದೀನಿ ವಿದ್ಯಾಕ್ಕ ಅಂತ ಚಂಪಾ ಹೇಳ್ತಾರೆ. ಹೌದೇ, ಅದಕ್ಕೆ ನೀನು ಇಷ್ಟು ಚಂದಾಗಿ ಲೆಕ್ಕ ಮಾಡಿದ್ಯಾ ಅಂತ ವಿದ್ಯಾ ಹೇಳ್ತಾರೆ. ಚಂದಾಗಿ ಓದ್ತಾ ಇದ್ದೆ ಅನ್ಸುತ್ತಲ್ವೇ ಅಂತ ಕೇಳ್ತಾರೆ. ಚೆನ್ನಾಗಿ ಓದ್ಬೇಕಂತ ಇದ್ದೆ ಅಂತ ಚಂಪವ್ರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.